ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನಲ್ಲೇ ನಾವು ಬೋಧನಾಶಾಸ್ತ್ರದ ಗುರಿಗಳು ಅನ್ನೋ ಕನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಈ ಒಂದು ಕನ್ಸೆಪ್ಟ್ ಇಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ನೀವು ಯಾವುದೇ ಬ್ರಾಂಚ್ದವರಾಗಿರಿ, ಆರ್ಟ್ಸ್ದವರಾಗಿರಿ ಅಥವಾ ಸೈನ್ಸ್ದವರಾಗಿರಿ, ಎಲ್ಲ ವಿಷಯದಲ್ಲೂ ಬೋಧನಾಶಾಸ್ತ್ರದ ಮೇಲಿನ ಗುರಿಗಳ ಬಗ್ಗೆ ಏನು ಕ್ವಶನ್ ಬರುತ್ತೋ ಅವೆಲ್ಲ ಈ ಒಂದು ಕ್ಲಾಸಲ್ಲಿ ನಾನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ಕಂಪಲ್ಸರಿ ಕ್ವಶನ್ ಬರುತ್ತೆ ಸ್ನೇಹಿತರೆ. ಬೋಧನಾಶಾಸ್ತ್ರದ ಗುರಿಗಳ ಬಗ್ಗೆ ಅಂದರೆ ಈ ಒಂದೇನು ಕನ್ಸೆಪ್ಟ್ ಹೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ನಿಶ್ಚಿತವಾದ 2 ರಿಂದ 3 ಕ್ವಶನ್ಸ್ ನಿಮ್ಮ ಎಕ್ಸಾಮಲ್ಲಿ TETಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಕರ್ನಾಟಕ TETಲಿ ಬೇಕಾದರೆ ನೋಡಿ. ಓಕೆ, ಸೊ ಯಾರಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಹೊಸ ಹೊಸ ನೋಟಿಫಿಕೇಶನನ್ನು ಒಂದು ಕ್ಲಾಸ್ ಮಿಸ್ ಮಾಡದೆ ನೋಡ್ಬೋದು. ಓಕೆ, ಸೊ ಈ ಗುರಿಗಳಲ್ಲೇ ಮೊದಲನಿಗೆ ನಾಲೆಜ್ ಅಂದರೆ ಏನು? ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಮ್ದವ್ರಿಗೆ ಈಸಿ ಆಗಲಿ ಅಂತ ನಾನು ಇಂಗ್ಲೀಷ್ನಲ್ಲಿನೂ ಬರೆದಿದ್ದೀನಿ, ಕನ್ನಡದಲ್ಲಿಯೂ ಬರೆದಿದ್ದೀನಿ. ಇಂಗ್ಲೀಷ್ನಲ್ಲಿ ಏನು ಬರುತ್ತೆ? ಫಸ್ಟ್ ಗುರಿ ನಾಲೆಜ್ ಅಂದರೆ ಏನು? ಜ್ಞಾನದ ಗುರಿ. ಈ ಗುರಿಗಳನ್ನು ಹೆಂಗೆ ಕಂಡುಹಿಡಿಬಹುದು ನಾವು? ಆ ಒಂದು ಸೆಂಟೆನ್ಸಲ್ಲಿ ವಾಕ್ಯದಲ್ಲಿ ಬರೋ ಪದಗಳಿಂದ ಗುರುತಿಸಬಹುದು ಇದು ಯಾವ ಗುರಿಗೆ ಸಂಬಂಧಿಸಿದ್ದು ಅಂತ. ಓಕೆ, ಒಂದನೇದ್ದು ನಾಲೆಜ್ ಅಂದರೆ ಜ್ಞಾನ. ಇದನ್ನು ಹೆಂಗೆ ಕಂಡುಹಿಡಿಬಹುದಪ್ಪ ಅಂತಂದ್ರೆ, ವಾಕ್ಯದಲ್ಲಿ ಬರೋ ಫೆನ್, ಫಾಟ್, ಫೇಯರ್, ಡಿಫೈನ್, ಮ್ಯಾಚಿಂಗ್, ಹೂ ಈ ರೀತಿ ಪದಗಳು ಬಂದಿದ್ರೆ ಇದನ್ನು ನಾವು ನಾಲೆಜ್ಗೆ ಸೇರಿಸಬಹುದು. ಇದು ಯಾವ ಗುರಿಗೆ ಸಂಬಂಧಿಸಿದ್ದು? ಜ್ಞಾನದ ಗುರಿಗೆ ಸಂಬಂಧಿಸಿದ್ದು. ಕೊಟ್ಟಿರೋ ವಾಕ್ಯದಲ್ಲಿ ಯಾವಾಗ, ಏನು, ಎಲ್ಲಿ ಅಥವಾ ಡೆಫಿನೇಷನ್ ಕೊಟ್ಟಿರಬಹುದು, ಸರಿ ಹೊಂದಿಸೋದಿರಬಹುದು ಅಥವಾ ಯಾರು ಅಂತ ಕೇಳಿರಬಹುದು. ಈ ರೀತಿ ಬಂದಿದ್ರೆ ಅದು ಯಾವ ಗುರಿಗೆ ಸಂಬಂಧಿಸಿದ್ದು? ಜ್ಞಾನದ ಗುರಿಗೆ ಸಂಬಂಧಿಸಿದ್ದು. ಎರಡನೇದಾಗಿ ಬರೋದು ಅಂಡರ್ಸ್ಟ್ಯಾಂಡಿಂಗ್. ಕನ್ನಡದಲ್ಲಿ ಏನಂತೀವಿ? ಅವಗಾಹನೆ. ಇದನ್ನ ಹೆಂಗೆ ಗುರುತಿಸಬಹುದು ಅಂದ್ರೆ, ಅತ್ಯಂತ ಮುಖ್ಯವಾದ ಗುರಿ ಸ್ನೇಹಿತರೆ. ಹೆಚ್ಚಾನೆಚ್ಚು ಇದೇ ಕ್ವಶನ್ಗೆ ಬಂದಿರುತ್ತೆ. ಓಕೆ ನೋಡಿ, ಇದನ್ನ ಹೆಂಗೆ ಗುರುತಿಸಬಹುದು? ಕೊಟ್ಟಿರೋ ವಾಕ್ಯದಲ್ಲಿ ಐಡೆಂಟಿಫೈ, ಎಕ್ಸ್ಪ್ಲೇನ್, ಕ್ಲಾಸಿಫೈ, ಡಿಸ್ಟಿಂಗ್ವಿಶ್, ಕಂಪೇರ್ ಎಕ್ಸೆಟ್ರಾ ಇನ್ನೂ ಹಲವಾರು ಪದಗಳು ಬರುತ್ತೆ. ಕನ್ನಡದಲ್ಲೇ ಗುರುತಿಸುವುದು ಇರಬಹುದು, ವಿಭೇದೀಕರಿಸುವುದು ಅಂತ ಇರುತ್ತೆ, ವಾಕ್ಯದಲ್ಲಿ ವರ್ಗೀಕರಿಸುವುದು ಅಂತ ಇರುತ್ತೆ, ಉದಾಹರಣೆ ಹೇಳುವುದು. ಓಕೆ, ಒಂದು ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ಉದಾಹರಣೆ ಹೇಳೋದು. ರೈಟ್, ಈ ರೀತಿ ಇದ್ರೂ ಕೂಡ ಇದೇನಾಗುತ್ತೆ? ಅವಗಾಹನೆಗೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಗುರಿಗೆ ಸಂಬಂಧಿಸಿರುತ್ತೆ. ಅಥವಾ ವ್ಯತ್ಯಾಸ ವಿವರಿಸುವುದಿರಬಹುದು, ತಿಳಿಯಪಡಿಸುವುದಿರಬಹುದು ಅಥವಾ ಹೋಲಿಸುವುದು. ಕಂಪೇರ್ ಅಂತ ಹೇಳಿದ್ನಲ್ಲ, ಹೋಲಿಸುವುದು, ಹೋಲಿಕೆ ಮಾಡುವುದು ಇದೆಲ್ಲ ಎದ್ರಾಗ ಬರುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಗುರಿಯಲ್ಲಿ ಬರುತ್ತೆ. ಅಂದ್ರೆ ಅವಗಾಹನೆ ಗುರಿಯಲ್ಲೇ ಬರುವಂಥದ್ದು. ಈ ವರ್ಡ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಗುರುತಿಸೋದಾಗಿರ್ಬೋದು, ವಿಭೇದೀಕರಿಸೋದಾಗಿರ್ಬೋದು, ವರ್ಗೀಕರಿಸುವುದಾಗಿರ್ಬೋದು, ಉದಾಹರಣೆ ಹೇಳುವುದಾಗಿರ್ಬೋದು, ವ್ಯತ್ಯಾಸ ವಿವರಿಸುವುದಾಗಿರ್ಬೋದು, ತಿಳಿಯಪಡಿಸುವುದಾಗಿರ್ಬೋದು ಅಥವಾ ಯಾವುದೇ ಇದರಲ್ಲೇ ಸಂಬಂಧಗಳಲ್ಲಿ ಹೋಲಿಕೆ ಮಾಡುವುದಾಗಿರ್ಬೋದು. ಇವೆಲ್ಲ ಎದರಿಗೆ ಬರುತ್ತೆ? ಅವಗಾಹನೆಯಲ್ಲಿ ಬರುತ್ತೆ. ಇನ್ನು ಥರ್ಡ್ ಒನ್ ಅಪ್ಲಿಕೇಶನ್, ವಿನಿಯೋಗ. ಇದನ್ನ ಹೆಂಗೆ ಗುರುತಿಸಬಹುದು? ಸಜೆಷನ್ ಅಂದ್ರೆ ಸಜೆಸ್ಟ್, ಸಲಹೆ ಪಡೆದಿರೋದಿರಬಹುದು. ಅಪ್ಲೈ ಮಾಡಿ ಹೇಳೋದು. ಓಕೆ, ಅಪ್ಲೈ ಮಾಡಿ ಹೇಳೋದಿದ್ರೆ ಅದನ್ನ ವಿನಿಯೋಗ, ಅಪ್ಲಿಕೇಶನ್ ಗುರಿಗೆ ಸಂಬಂಧಿಸಿದ್ದದು. ಅಥವಾ ರೀಸನ್, ಕಾರಣ ಕೊಡೋದು. ಈಗ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನೀವು ಯಾವಾಗ ಎಕ್ಸಾಂಪಲ್ ಇಳಿತೀರೋ 100% ಈ ಕ್ಲಾಸ್ ಮುಗಿಯೋ ಹೊತ್ತಿಗೆ ಈ ಎಲ್ಲ ಗುರಿಗಳಲ್ಲಿ ನೀವು ಮಾಸ್ಟರ್ ಆಗಿ ಹೊರ ಹೊಮ್ಮಿರ್ತೀರಾ. ಓಕೆ, ನಾನೆಲ್ಲ ಎಕ್ಸಾಂಪಲ್ ಸಹಿತ ವಿವರಿಸ್ತೀನಿ. ಓಕೆ, ಕಾರಣ ಕೊಡುವುದು ಇರ್ಬೋದು. ವೈ, ಯಾಕೆ, ಜಸ್ಟಿಫೈ ಕೊಡೋದು. ಕನ್ನಡದಲ್ಲಿ ಸಲಹೆ, ಕಾರಣ ಕೊಡೋದು, ಜಸ್ಟಿಫಿಕೇಶನ್ ಕೊಡೋದು, ಅಪ್ಲೈ ಮಾಡಿ ಹೇಳೋದು. ಈ ರೀತಿ ಬಂದಿದ್ರೆ ಅದನ್ನ ಯಾವ ಗುರಿ ಅಂತೀವಿ? ವಿನಿಯೋಗ ಗುರಿ ಅಂತ ಅಂತೀವಿ. ಇನ್ನು 4ನೇ ಗುರಿ. ಈ 4 ಗುರಿಗಳು ಅತ್ಯಂತ ಮುಖ್ಯವಾದ ಗುರಿಗಳು. ಓಕೆ, ಸೊ ಇವು 4 ಕಲ್ತ್ರೆ ಎಲ್ಲ ಗುರಿಗಳನ್ನು ಕಲ್ತಂಗೆ. ಸೊ 4ನೇದು ಯಾವುದು? ಸ್ಕಿಲ್ ಅಂದ್ರೆ ಏನು? ಕೌಶಲ್ಯ. ಇದಕ್ಕೆ ಇನ್ನೊಂದು ಪದ ಬರುತ್ತೆ ಕನ್ನಡದಲ್ಲಿ, ನೈಪುಣ್ಯತೆ.
ಇದರಲ್ಲಿ ಏನು ಇಲ್ಲ ಸ್ನೇಹಿತರೆ, ಡ್ರಾ ಮಾಡೋದು, ಲೇಬಲ್ ಮಾಡೋದು, ಲೊಕೇಟ್ ಮಾಡೋದು, ಅರೇಂಜ್ ಮಾಡೋದು ಇಷ್ಟೇ. ಅಂದರೆ ಒಂದು ಆಕೃತಿನ ಡ್ರಾ ಮಾಡೋದಿರ್ಬೋದು, ಅದನ್ನು ಅಲ್ಲಿ ಲೇಬಲ್ ಮಾಡೋದಿರ್ಬೋದು, ಲೊಕೇಟ್ ಮಾಡೋದಿರ್ಬೋದು, ಅರೇಂಜ್ ಮಾಡೋದಿರ್ಬೋದು, ಇವೆಲ್ಲ ಎಲ್ಲಿ ಬರುತ್ತೆ? ಕೌಶಲ್ಯ ಅಂದರೆ ನೈಪುಣ್ಯತೆಯಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? 4 ಯಾವ ಗುರಿಗಳು ಇನ್ನೊಮ್ಮೆ ಹೇಳ್ತೀನಿ, ರಿಕಾಲ್ ಮಾಡ್ಕೊಳ್ಳಿ. ನಾಲೆಜ್ ಜ್ಞಾನ, 2ನೇದು ಅಂಡರ್ಸ್ಟ್ಯಾಂಡಿಂಗ್ ಅವಗಾಹನೆ, 3ನೇದು ಅಪ್ಲಿಕೇಶನ್ ವಿನಿಯೋಗ, 4ನೇದು ಸ್ಕಿಲ್ ನೈಪುಣ್ಯತೆ ಅಥವಾ ಕೌಶಲ್ಯ. ಇನ್ನು ಎಕ್ಸಾಂಪಲ್ಗೆ ಹೋಗೋಣ. ರೈಟ್, ಫಸ್ಟ್ ಎಕ್ಸಾಂಪಲ್ ನಿನ್ನೆ ನೋಡಿದೀವಿ ನೋಡಿ, ನಿನ್ನೆ ಈ ಎಕ್ಸಾಂಪಲ್ ನೋಡಿದೀವಿ. ಈಗ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಿ. ಏನಿದೆ? ಭಾರತದಲ್ಲಿ ನೂತನ ಕೃಷಿ ಉತ್ಪನ್ನಗಳನ್ನು ಯಾರು ಕಂಡು ಹಿಡಿದರು ಎನ್ನುವ ಪ್ರಶ್ನೆಗೆ ವಿದ್ಯಾರ್ಥಿಯು MS ಸ್ವಾಮಿನಾಥನ್ ಎಂದು ಉತ್ತರಿಸುವನು. ಇದು ಯಾವ ಗುರಿ? ನೋಡಿ, ಈಗೇನಿದೆ, ಭಾರತದಲ್ಲಿ ನೂತನ ಕೃಷಿ ಉತ್ಪನ್ನಗಳನ್ನು ಯಾರು ಎಲ್ಲಿ ಬರುತ್ತೆ? ಬೇಕಾದ್ರೆ ನೋಡಿ, ಯಾರು ಎಲ್ಲಿ ಬರುತ್ತೆ? ಯಾರು ಅನ್ನೋದು ನಾಲೆಜ್ ಅಲ್ಲಿ ಬರುತ್ತೆ ಅಂತ ಹೇಳಿದೆ, ಇಲ್ಲಿ ಬರ್ದಿಲ್ಲ ಅಷ್ಟೇ. ನಾಲೆಜ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಅದು ಯಾವ ಗುರಿಗೆ ಸಂಬಂಧಿಸಿದ್ದು? ಜ್ಞಾನ. ಆಪ್ಷನ್ ನೋಡಿ, ಮೊದಲನೇದು ಜ್ಞಾನವಿದೆ, ಬಿ ಅವಗಾಹನೆ, 3ನೇದು ವೈಜ್ಞಾನಿಕ ಅಭಿರುಚಿ, 4ನೇ ಆಪ್ಷನ್ನು ಪ್ರಾಯೋಗಿಕ ನೈಪುಣ್ಯ. ರೈಟ್, ಈ ವಾಕ್ಯದಲ್ಲಿ ಯಾರು ಅಂತ ಬಂದಿದೆಯಲ್ವಾ? ಸೊ ಯಾರು ಅಂತ ಬಂದಿರೋದಕ್ಕೆ ಇದು ಯಾವ ಗುರಿಗೆ ಸಂಬಂಧಿಸಿದ್ದು? ಜ್ಞಾನದ ಗುರಿಗೆ ಸಂಬಂಧಿಸಿದ್ದು. ಅರ್ಥ ಆಯ್ತಲ್ವಾ? ಸೊ ಎರಡನೇ ಕ್ವಶನ್ ಏನಿದೆ, ಸ್ವಲ್ಪ ಎಲ್ಲ ರೀತಿ ಮಿಕ್ಸ್ ಮಾಡಿದ್ದೀನಿ, ಜಾಸ್ತಿ ಈ ಗುರಿಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಇದೆ, ನೋಡೋಣ. ಪ್ರಾಥಮಿಕ ಹಂತದಲ್ಲಿ ಗಣಿತಶಾಸ್ತ್ರದ ಬೋಧನೆಯ ಉದ್ದೇಶವೇನು? ಅಂದ್ರೆ ಈ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿಯ ಗಣಿತಶಾಸ್ತ್ರದ ಬೋಧನೆ, ಅಂದ್ರೆ ಅವ್ರಿಗೆ ಏನು ಗಣಿತಶಾಸ್ತ್ರದ ಬೋಧನೆ ಮಾಡ್ತೀವಲ್ಲ ಅದ್ರ ಉದ್ದೇಶ ಹೆಂಗಿರ್ಬೇಕು ನಮ್ದು? 1ನೇ ಆಪ್ಷನ್ ಏನಿದೆ ನೋಡಿ, ಕ್ರಮಶಿಕ್ಷಣ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು. ಹೌದು, ವಿದ್ಯಾರ್ಥಿಗಳಲ್ಲಿ ಮೊದಲು ಏನು ಮಾಡೋದು? ಕ್ರಮಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗತ್ತೆ. ಹಾಗೆ ಆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸೋದಾಗಿರುತ್ತೆ. ಓಕೆ, ಈ ಗಣಿತದ ಬೋಧನಾಶಾಸ್ತ್ರದ ಉದ್ದೇಶ ಇದು. 2ನೇ ಆಪ್ಷನ್ ಏನಿದೆ ನೋಡಿ, ವ್ಯಾವಹಾರಿಕೋದ್ದೇಶಗಳನ್ನು ಬೆಳೆಸುವುದು. ಅಂದರೆ ಮಗು ವ್ಯವಹಾರದಲ್ಲಿ ಜಾಣನಾಗಬೇಕು. ಸಮಾಜದಲ್ಲಿ ಏನು ವ್ಯವಹಾರ ಮಾಡ್ತೀವಲ್ಲ, ಹಣಕಾಸು ವ್ಯವಹಾರ ಆಗಿರ್ಬೋದು, ಬೇಕಾದೇ ಆಗಿರ್ಬೋದು, ರೈಟ್, ಈ ವ್ಯವಹಾರದಲ್ಲಿ ಅವನು ಜಾಣನಾಗಬೇಕು. ರೈಟ್, ಅದನ್ನು ನಾವು ಮಾಡ್ತೀವಿ. ಇದು ಕೂಡ ಗಣಿತಶಾಸ್ತ್ರದ ಬೋಧನೆಯ ಅತ್ಯಂತ ಮಹತ್ವವಾದ ಉದ್ದೇಶವೇ. 3ನೇದು ಪರಿಜ್ಞಾನೋದ್ದೇಶಗಳನ್ನು ಬೆಳೆಸುವುದು. ಮಗು ಎಲ್ಲ ರೀತಿಯಿಂದಲೂ ಜ್ಞಾನವಂತನಾಗಬೇಕು. ಇದು ಕೂಡ ಗಣಿತಶಾಸ್ತ್ರದ ಬೋಧನೆಯ ಮುಖ್ಯ ಉದ್ದೇಶವೇ. ಹಾಗಾದ್ರೆ ಡಿ ಏನಿದೆ? ಮೇಲಿನೆಲ್ಲವೂ. ಹೌದು, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆಲ್ ಆರ್ ಇಂಪಾರ್ಟೆಂಟ್. ಓಕೆ, ಈ ಗಣಿತಶಾಸ್ತ್ರದ ಬೋಧನೆಯ ಉದ್ದೇಶಗಳೇ. ರೈಟ್, ಸೊ ಆಪ್ಷನ್ ಯಾವ್ದೈತಿ ಇಲ್ಲಿ? ಆಪ್ಷನ್ ಡಿ ಆಯ್ತು. ರೈಟ್, ಥರ್ಡ್ ಕ್ವಶನು, ಗಣಿತಶಾಸ್ತ್ರ ಬೋಧನೆಯಿಂದ ಉಂಟಾಗುವ ಮೌಲ್ಯಗಳು. ಈ ಗಣಿತಶಾಸ್ತ್ರ ಬೋಧನೆಯಿಂದ ಮಗುವಲ್ಲಿ ಯಾವ ಮೌಲ್ಯಗಳು ಉಂಟಾಗ್ತವೆ ಅಂತ ಕೇಳಿದ ನಾನು. ಆಪ್ಷನ್ ಎ ಪ್ರಯೋಜನ ಮೌಲ್ಯ, ಕ್ರಮಶಿಕ್ಷಣ ಮೌಲ್ಯ, ಮೇಧೋ ಸಂಬಂಧಿ ಮೌಲ್ಯ. ಹೌದು, ಇವೆಲ್ಲವೂ ಕೂಡ ಮಗುವಿನಲ್ಲೇ ಉಂಟಾಗುವಂಥ ಮೌಲ್ಯಗಳೇ. ಆಪ್ಷನ್ ಬಿ ನೈತಿಕ ಮೌಲ್ಯ, ಕಲಾತ್ಮಕ ಮೌಲ್ಯ. ಹೌದು. ಸಿ ಸಾಂಸ್ಕೃತಿಕ ಮೌಲ್ಯ, ಸಾಮಾಜಿಕ ಮೌಲ್ಯ. ಆಪ್ಷನ್ ಎನು ಕರೆಕ್ಟ್ ಇದೆ, ಬಿನು ಕರೆಕ್ಟ್ ಇದೆ, ಆಪ್ಷನ್ ಸಿ ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ ಡಿ ಇಸ್ ರೈಟ್. ಗಣಿತಶಾಸ್ತ್ರದ ಬೋಧನೆಯಿಂದ ಮಗುವಿನಲ್ಲಿ ಯಾವ ರೀತಿಯ ಮೌಲ್ಯಗಳು ಉಂಟಾಗ್ತವೆ? ಎಲ್ಲ ರೀತಿಯ ಮೌಲ್ಯಗಳು, ಏನು ಮೌಲ್ಯದಲ್ಲಿ ಬರ್ತಲ್ಲ, ಎಲ್ಲ ರೀತಿಯ ಮೌಲ್ಯಗಳು ಈ ಗಣಿತಶಾಸ್ತ್ರದಿಂದ ಉಂಟಾಗ್ತವೆ. ಅದಕ್ಕೆ ಈ ಗಣಿತಶಾಸ್ತ್ರವನ್ನ ಎಲ್ಲ ವಿಜ್ಞಾನಗಳ ಪಿತಾಮಹ ತನ್ನೋದು. ಕರೆಕ್ಟಾ? ಓಕೆ, ಮುಂದಿನ ಕ್ವೆಶ್ಚನ್ಗೆ ಹೋಗುವ. ಗಣಿತಶಾಸ್ತ್ರದ ಪ್ರಗತಿಯ ಮೇಲೆ ಆ ದೇಶದ ಪ್ರಗತಿ ಅವಲಂಬಿಸಿರುತ್ತದೆ ಎಂದು ಹೇಳಿದವರು. 2019 ಕರ್ನಾಟಕ ಟಿಯಲ್ಲಿ ಕೇಳಿದಂಥ ಕ್ವಶನ್ ಇದು. ಯಾವುದು? ಗಣಿತಶಾಸ್ತ್ರದ ಪ್ರಗತಿಯ ಮೇಲೆ ಆ ದೇಶದ ಪ್ರಗತಿ ಅವಲಂಬಿಸಿರುತ್ತದೆ ಅಂತ ಹೇಳಿದವರು ಯಾರು? ಆಪ್ಷನ್ ಎ ಕ್ರಾಮ್ವೆಲ್, ಆಪ್ಷನ್ ಬಿ ಹಿಟ್ಲರ್, ಆಪ್ಷನ್ ಸಿ ನೆಪೋಲಿಯನ್, ಆಪ್ಷನ್ ಡಿ ಮುಸ್ಸೋಲಿನಿ. ಈ ಒಂದು ಅದ್ಭುತವಾದ, ಅಷ್ಟೇ ಇಂಪಾರ್ಟೆಂಟ್ ಆದ ಹೇಳಿಕೆಯನ್ನು ಕೊಟ್ಟವರು ನೆಪೋಲಿಯನ್. ಓಕೆ, ಸೊ ಮುಂದಿನ ಕ್ವಶನ್ಗೆ ಹೋಗುವ. ನಕ್ಕಿ ಸ್ನೇಹಿತರೆ, ಇದೇ ರೀತಿ ಕ್ವಶನ್ ಇರಲೇಬೇಕು.
ರೈಟ್. ಇದೇ ರೀತಿ ಅಂದ್ರೆ ಇವತ್ತಿನ ಸೆಷನ್ ಹೇಳ್ತಾ ಇದ್ದೀನಲ್ಲ, ಈ ಗುರಿಗಳ ಬಗ್ಗೆ, ಬೋಧನಾಶಾಸ್ತ್ರದಲ್ಲಿ ಗುರಿಗಳ ಬಗ್ಗೆ, ಇದರ ಮೇಲೆ ನಲ್ಕಿ 2-3 ಕ್ವಶನ್ಸ್ ಇರುತ್ತೆ. ನೀವು ಯಾವುದೇ ಬ್ರ್ಯಾಂಚಿನವರಾಗಿರಿ, ಆರ್ಟ್ಸರೇ ಆಗಿರಿ, ಸೈನ್ಸರೇ ಆಗಿರಿ, ರೈಟ್, ಎಲ್ಲ ವಿಷಯಕ್ಕೂ ಬೋಧನಾಶಾಸ್ತ್ರ ಇದ್ದೇ ಇರುತ್ತೆ. ಎಲ್ಲ ಬೋಧನಾಶಾಸ್ತ್ರಗಳಲ್ಲಿಯೂ ಇಂಥದ್ದೊಂದು ಕ್ವಶನ್ ಇರಲೇಬೇಕು. ರೈಟ್. ನೆಕ್ಸ್ಟ್ ಕ್ವಶನ್, ಕಳೆಯುವ ಲೆಕ್ಕದಲ್ಲಿ ತಪ್ಪು ಮಾಡುವ ವಿದ್ಯಾರ್ಥಿಯನ್ನು ತಿದ್ದಲು ಹೆಚ್ಚು ಅನುಕೂಲಕರವಾದ ಚರ್ಯೆ. ಆಪ್ಷನ್ ಎ, ಕಳೆಯುವುದು ಕೂಡಿಸುವುದನ್ನು ಪುನಃ ಕಲಿಸುವುದು. ಆಪ್ಷನ್ ಬಿ, ಕಳೆಯುವುದರಲ್ಲಿ ಯಾವ ಬಗೆಯ ತಪ್ಪುಗಳನ್ನು ಮಾಡುತ್ತಿದ್ದಾನೆನ್ನುವುದನ್ನು ಗಮನಿಸಿ ನಿವಾರಿಸುವುದು. ಆಪ್ಷನ್ ಸಿ, ಕಳೆಯುವ ಲೆಕ್ಕಗಳನ್ನು ಮೊದಲಿನಿಂದಲೂ ಕಲಿಸುವುದು. ಆಪ್ಷನ್ ಡಿ, ಯಾವುವೂ ಅಲ್ಲ. ಸ್ವಲ್ಪ ಕ್ವಶನ್ ಅನ್ನು ನೀಟಾಗಿ ಓದ್ಕೊಳ್ಳಿ, ಕನ್ಫ್ಯೂಷನ್ ಆಗಕ್ಕೆ ಯಾವ ಚಾನ್ಸನ್ನು ಕೊಡಬಾರ್ದು. ರೈಟ್. ನಾವು ಯಾವ ರೀತಿ ಈ ಪೆಡಗಾಗಿ ಅಂದ್ರೇನು, ನಾನು ಪೆಡಗಾಗಿ ಕ್ವಶನ್ ಬಿಡಿಸುವಾಗ ನಾನೊಬ್ಬ ಶಿಕ್ಷಕ ಅಂತ ಅನ್ನೋ ಸ್ಥಳದಲ್ಲಿ ನಿಂತು ವಿಚಾರ ಮಾಡಿ ಆನ್ಸರ್ ಬಿಡಿಸ್ಬೇಕು. ಅಂದಾಗ ಮಾತ್ರ ನೀವು ಏನೋ ಓದೇ ಇದ್ರೂ ಆರಾಮಾಗಿ ಬಿಡಿಸ್ತೀರಾ. ತಿಳಿತಾ? ನಾನು 2 ಸಲ ಏನು ಸೆಂಟ್ರಲ್ ಟಿ ಪಾಸ್ ಆಗಿದ್ದೇನಲ್ಲ, ಸೆಂಟ್ರಲ್ ಟಿ ಅಷ್ಟೇ ಜಾಸ್ತಿ ಓದಿಲ್ಲ. ನಾನು ಎದ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಿದ್ದೆ, ಈ ಪೆಡಗಾಗಿ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಿದ್ದೆ. ಸೆಂಟ್ರಲ್ ಟಿಯಲ್ಲಿ ಮುಖ್ಯವಾಗಿ 15 ಕ್ವಶನ್ ಸಬ್ಜೆಕ್ಟ್ ಇದ್ರೆ 15 ಕ್ವಶನ್ ಕಂಪಲ್ಸರಿ, 15 ಕ್ವಶನ್ ಎದ್ರ ಮೇಗಿಂದ ಇರುತ್ತೆ, ಪೆಡಗಾಗಿ ಮೇಲೆ ಇರುತ್ತೆ ಸ್ನೇಹಿತರೆ. ಇನ್ನು ಕರ್ನಾಟಕ ಟಿಯಲ್ಲಿ ಕೆಲವೊಂದು ಸಲ ಏನು ಮಾಡ್ತಾನೆ, 20 ಕ್ವಶನ್ ಸಬ್ಜೆಕ್ಟು, 10 ಕ್ವಶನ್ ಈಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ, ಅದರಲ್ಲಿ 20 ಮಾರ್ಕ್ಸ್, ಟೋಟಲ್ 30 ಮಾರ್ಕ್ಸ್. ರೈಟ್. 30 ಮಾರ್ಕ್ಸ್ ಪೈಕಿ 20 ಮಾರ್ಕ್ಸ್ ಸಬ್ಜೆಕ್ಟಿಗೆ ಕೊಟ್ಟರೆ ಇನ್ನು 10 ಮಾರ್ಕ್ಸಿಂದ ಏನು ಕೊಡ್ತಾನೆ, ಪೆಡಗಾಗಿ ಕೊಡ್ತಾನೆ. ಆದರೆ ಸೆಂಟ್ರಲ್ ಟಿಯಲ್ಲಿ ಆಗಲ್ಲ. ಕರೆಕ್ಟ್ 15 ಮಾರ್ಕ್ಸು ಸಬ್ಜೆಕ್ಟು, ಇನ್ನು 15 ಮಾರ್ಕ್ಸು ಆ ಸಬ್ಜೆಕ್ಟ್ ಪೆಡಗಾಗಿಗೆ ಕೊಡ್ತಾನೆ. ರೈಟ್. ಈ ಪೆಡಗಾಗಿ ಮಾಡಿದ್ರೆ ಅಗ್ದಿ ಸಿಂಪಲ್ ಆಗಿ ಮಾಡಬಹುದು. ಯಾವ ರೀತಿ ವಿಚಾರ ಮಾಡಬೇಕು, ನಾನೊಬ್ಬ ಶಿಕ್ಷಕನ ಸ್ಥಳದಲ್ಲಿ ನಿಂತು ವಿಚಾರ ಮಾಡಬೇಕು. ನೋಡಿ ಏನಿದೆ, ಕಳೆಯುವ ಲೆಕ್ಕದಲ್ಲಿ ತಪ್ಪು ಮಾಡುವ ವಿದ್ಯಾರ್ಥಿಯನ್ನು ತಿದ್ದಲು. ವಿದ್ಯಾರ್ಥಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ, ಕಳೆಯುವ ಲೆಕ್ಕದಲ್ಲಿ ತಪ್ಪು ಮಾಡ್ತಾ ಇದ್ದಾನೆ. ಕರೆಕ್ಟಾ? ಹಾಗಾದ್ರೆ ಕೂಡಿಸೋ ಲೆಕ್ಕದಲ್ಲಿ ಅವನಿಗೆ ಪ್ರಾಬ್ಲಮ್ ಇಲ್ಲ ಅಂದಂಗೆ ಆಯ್ತಲ್ವಾ. ಸೊ ಆಪ್ಷನ್ ಏನಿದೆ, ಕಳೆಯುವುದು ಕೂಡಿಸುವುದನ್ನು ಪುನಃ ಕಲಿಸುವುದು. ಕೂಡಿಸೋದಿಲ್ಲ, ಏನು ಜರೂರತೆಯಲ್ಲಿ ಇಸೆನ್ಷಿಯಲ್ಲೇ ಇಲ್ಲ. ರೈಟ್. ಈ ಆಪ್ಷನ್ ಏನಾಯ್ತು, ತಪ್ಪಾಗತ್ತೆ. ಕರೆಕ್ಟಾ? ಸೊ ಆಪ್ಷನ್ ಬಿ ಅನ್ಕೋತಾನೆ ಬಿಡೋಣ. ಆಪ್ಷನ್ ಸಿ ನೋಡೋಣ. ಕಳೆಯುವ ಲೆಕ್ಕಗಳನ್ನು ಮೊದಲಿನಿಂದನೂ ಕಲಿಸುವುದು. ಅವನಿಗೆ ಕಳೆಯುವ ಲೆಕ್ಕದಲ್ಲಿ ಕಳೆಯುವ ಲೆಕ್ಕ ಅವನಿಗೆ ಗೊತ್ತು, ಆದ್ರೆ ಪರ್ಟಿಕ್ಯುಲರ್ ಆಗಿ ತಪ್ತಾ ಇದ್ದಾನ ಅವನು. ಕರೆಕ್ಟಾ? ಪರ್ಟಿಕ್ಯುಲರ್ ಆ ಕಳೆಯುವ ಲೆಕ್ಕದಲ್ಲಿ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ತಪ್ತಾ ಇದ್ದಾನಂದ್ರೆ ಅದು ಶಿಕ್ಷಕರಾದವರ ಕರ್ತವ್ಯ ಏನು, ಆ ಪರ್ಟಿಕ್ಯುಲರ್ ಸಿಚುವೇಶನ್ ಯಾವುದು ಅಂತ ಕಂಡು ಹಿಡ್ಕೊಂಡು ಅದರ ಮೇಲೆ ಫೋಕಸ್ ಮಾಡಿ ವಿದ್ಯಾರ್ಥಿಯನ್ನ ಆ ಒಂದು ಭ್ರಮೆಯಿಂದ, ಆ ಒಂದು ತಪ್ಪಿನಿಂದ ಹೊರಗೆ ತೆಗೆಯೋದೇ ಒಬ್ಬ ಶಿಕ್ಷಕನ, ಒಬ್ಬ ಆದರ್ಶ ಶಿಕ್ಷಕನ ಕರ್ತವ್ಯ. ಆಪ್ಷನ್ ಬಿ ನೋಡಿ, ಈಗ ಕಳೆಯುವುದರಲ್ಲಿ ಯಾವ ಬಗೆಯ ತಪ್ಪುಗಳನ್ನು ಮಾಡುತ್ತಿದ್ದಾನೆನ್ನುವುದನ್ನು ಗಮನಿಸಿ ನಿವಾರಿಸುವುದು. ಹೌದಲ್ವಾ? ಪರ್ಟಿಕ್ಯುಲರ್ ಆಗಿ ಅವನು ಕಳೆಯುವುದರಲ್ಲೇ ತಪ್ಪು ಮಾಡ್ತಾ ಇದ್ದಾನೆ, ಆ ತಪ್ಪನ್ನು ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅಲ್ಲಿ ಗಮನಿಸಿ ಅದನ್ನು ನಿವಾರಣೆ ಮಾಡಿದ್ರೆ ಆ ಮಗು ಕಳೆಯುವ ಲೆಕ್ಕದಲ್ಲಿ ತಪ್ಪೇನು ಮಾಡ್ತಾ ಇದ್ದಾನಲ್ಲ ಅದನ್ನು ಆರಾಮಾಗಿ ಅದನ್ನು ನಿವಾರಿಸ್ಕೊಳ್ಬಹುದು. ಹಾಗಾದ್ರೆ ಆಪ್ಷನ್ ಯಾವುದಾಯ್ತು ಇಲ್ಲಿ? ಬಿ ಆಪ್ಷನ್ ಈಸ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್, ನೀಡಿರುವ ನಕ್ಷೆಗಳ ಗುಣಧರ್ಮಗಳನ್ನು ಹೋಲಿಸುವುದು ಯಾವ ಗುರಿಗೆ ಸಂಬಂಧಿಸಿದ ಸ್ಪಷ್ಟೀಕರಣ. ಬಂದು ನೋಡ್ರಿ ಗುರಿಗಳು. ರೈಟಾ? ಬೋಧನಾಶಾಸ್ತ್ರದ ಗುರಿಗಳಿಗೆ ಬರುವಂತ ಕ್ವಶನ್ಸ್ ಎಲ್ಲ ಬರ್ಕೋತ ಹೋಗ್ತಾವೇನು. ನೀಡಿರುವ ನಕ್ಷೆಗಳ ಗುಣಧರ್ಮಗಳನ್ನು ಹೋಲಿಸುವುದು. ಹೋಲಿಕೆ ಮಾಡುವುದು ಎಲ್ಲಿ ಬರುತ್ತೆ? ಹೋಲಿಕೆ ಮಾಡುವುದು ಬರುವುದೆಲ್ಲಿ? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಕರೆಕ್ಟಾ? ಹೋಲಿಕೆ ಮಾಡೋದಂದ್ರೆ ಕಂಪೇರ್ ಮಾಡೋದು ಎಲ್ಲಿ ಬರುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಆಪ್ಷನ್ ಏನಿದೆ? ಅವಗಾಹನೆ. ಆಪ್ಷನ್ ಬಿ ಜ್ಞಾನ. ಆಪ್ಷನ್ ಸಿ ವಿನಿಯೋಗ. ಆಪ್ಷನ್ ಡಿ ನೈಪುಣ್ಯ. ಸೊ ಹೋಲಿಕೆ ಮಾಡೋದಂದ್ರೆ ಎಲ್ಲಿ ಬರುತ್ತೆ? ಹೋಲಿಸುವುದಂತ ಇದೆಯಲ್ಲ ಕ್ವಶನ್ ಅಲ್ಲಿ. ಸೊ ಹೋಲಿಸುವುದಂದ್ರೆ ಏನ್ ಬರುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬರುತ್ತೆ. ಸೊ ಅವಗಾಹನೆ ಇಸ್ ಅ ರೈಟ್ ಆನ್ಸರ್. ಇಂಗ್ಲಿಷ್ನವರಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಅ ರೈಟ್ ಆನ್ಸರ್. ಹೋಲಿಕೆ ಮಾಡೋದು ಅಂದ್ರೆ ಕಂಪೇರ್ ಮಾಡೋದು. ಸೊ ಮುಂದಿನ ಕ್ವಶನ್, ವಿದ್ಯಾರ್ಥಿಯು ನೀಡಿದ ಗಣಿತ ವಾಕ್ಯಗಳು, ಭಾವನೆಗಳು, ಪ್ರಕ್ರಿಯೆಗಳು ಮುಂತಾದವುಗಳಲ್ಲಿನ ದೋಷಗಳನ್ನು ಕಂಡುಕೊಂಡು ತಿದ್ದುವನು. ಇದು ಯಾವುದಕ್ಕೆ ಸಂಬಂಧಿಸಿದ್ದು?
ಆಪ್ಷನ್ ಎ ಜ್ಞಾನ, ಆಪ್ಷನ್ ಬಿ ಅವಗಾಹನೆ, ಆಪ್ಷನ್ ಸಿ ವಿನಿಯೋಗ, ಆಪ್ಷನ್ ಡಿ ನೈಪುಣ್ಯ. ಈಗ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ನೀಡಿದ ಗಣಿತ ವಾಕ್ಯ ಮತ್ತು ಭಾವನೆಗಳು, ಪ್ರಕ್ರಿಯೆಗಳು ಮುಂತಾದವುಗಳಲ್ಲಿನ ದೋಷಗಳನ್ನು ಕಂಡುಕೊಳ್ತಾನೆ. ಮೊದಲು ಕಂಡುಕೊಂಡು ತಿರ್ತಾನೆ. ಕಂಡುಕೊಳ್ಳುವುದು ಅಂದ್ರೆ ಎಲ್ಲಿ ಬರುತ್ತೆ, ಇದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಬರುತ್ತೆ, ಅಂದ್ರೆ ಅವಗಾಹನೆ. ಸೊ ಇಲ್ಲಿ ಕೂಡ ಏನ್ ಬರುತ್ತೆ, ಆಪ್ಷನ್ ಬಿ ಇಸ್ ರೈಟ್. ಕಂಡುಕೊಳ್ತಾನೆ ಅವನು, ದೋಷ ಎಲ್ಲಿದೆ ಅಂತ ಕಂಡುಕೊಳ್ತಾನೆ. ಕಂಡುಕೊಳ್ಳೋದು ಅಂದ್ರೆ ಎಲ್ಲಿ ಬರುತ್ತೆ, ಇದು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅವಗಾಹನೆ ಗುರಿಯಲ್ಲಿ ಬರುತ್ತೆ. ಸೊ ಯಾವ್ದು ಕರೆಕ್ಟ್ ಆಯ್ತು, ಅವಗಾಹನೆ ಅನ್ನೋ ಆಪ್ಷನ್ನು ಸರಿ ಆಯ್ತು ಇಲ್ಲಿ. ಸೊ ಮುಂದಿನ ಕ್ವಶನ್, ವಿದ್ಯಾರ್ಥಿಯು ವೃತ್ತದ ವ್ಯಾಸಕ್ಕೆ ಪರಿಧಿಗೆ ಇರುವ ಸನ್ನಿಹಿತ ಸಂಬಂಧವನ್ನು ಹೋಲಿಸುವನು. ಇದು ಯಾವ ಗುರಿ? ಸಂಬಂಧವನ್ನ ಹೋಲಿಕೆ ಮಾಡುವುದು. ಕರೆಕ್ಟಾ? ಹೋಲಿಕೆ ಮಾಡುವುದು ಇದು ಕೂಡ ಎಲ್ಲಿ ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಬರುತ್ತೆ. ಸೊ ಇಲ್ಲಿ ಕೂಡ ಯಾವುದು ವಿಚಾರ ಮಾಡೋದಲ್ಲ, ನಮಗೆ ಆಪ್ಷನ್ ಇಲ್ಲದೆ ಇದ್ರೂ ಕೂಡ ಆನ್ಸರ್ ತಲೆಯಲ್ಲಿ ಬರಬೇಕು. ಹೋಲಿಕೆ ಮಾಡುವುದು, ಕಂಪೇರ್ ಮಾಡುವುದು, ಓಕೆ, ಕಂಡುಕೊಳ್ಳುವುದು, ವಿಭೇದೀಕರಿಸುವುದು, ವರ್ಗೀಕರಿಸುವುದು, ಹೌ ಹೇಗೆ, ಇವೆಲ್ಲ ಎಲ್ಲಿ ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅವಗಾಹನೆಯಲ್ಲಿ ಬರುತ್ತೆ. ನನಗೆ ಹೇಗೆ ಭಯಪಟ್ಟಿದೆ ನೋಡಿ, ನನಗೆ ಹೇಗೆ ಮೈಂಡಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಹಾಗೆ ನೀವು ಕೂಡ ಫಿಕ್ಸ್ ಮಾಡ್ಕೋಬೇಕು. ಹೋಲಿಸುವುದಂದ್ರೆ ಎಲ್ಲಿ ಬರುತ್ತೆ, ಅವಗಾಹನೆ. ಉಳಿಕಿದ ಆಪ್ಷನ್ ನೋಡೋ ಏನೋ ಗರ್ಜಿಗೆ ಹೋಗಬಾರ್ದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಬ್ಬ ವಿದ್ಯಾರ್ಥಿಯು ಗ್ರಾಫನ್ನು ನೋಡಿ ಕಳೆದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ 1650 ಕಾರುಗಳು ಹೆಚ್ಚು ಉತ್ಪಾದನೆಯಾಗಿವೆ ಎಂದು ವ್ಯಾಖ್ಯಾನಿಸಿದ. ಇದು ಯಾವ ಗುರಿ? ನೋಡಿ, ಸ್ವಲ್ಪ ಕ್ವಶನ್ ಅನ್ನ ಕರೆಕ್ಟಾಗಿ ಓದ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕ್ವಶನ್ ಅನ್ನ. ಏನಿದೆ, ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಗ್ರಾಫನ್ನು ನೋಡ್ತಾನೆ. ಗ್ರಾಫ್ ನೋಡಿ ಏನ್ ತಿಳಿಯುತ್ತೆ ಅವನಿಗೆ, ಕಳೆದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ 1650 ಕಾರುಗಳು ಹೆಚ್ಚು ಉತ್ಪಾದನೆಯಾಗಿವೆ. ಅವನು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಮಾಡ್ತಾನೆ, ಹೋಲಿಕೆ, ಕಂಪೇರ್ ಮಾಡ್ತಾನೆ. ಕರೆಕ್ಟಾ? ವ್ಯಾಖ್ಯೆ ಬಂದಿದೆ ಅಂತ ಹೇಳಿ ಜ್ಞಾನಕ್ಕೆ ಹೋಗೋದಲ್ಲ. ಅವನು ಹೋದ ವರ್ಷದ ಪ್ರೊಡಕ್ಷನ್, ಕಾರ್ ಪ್ರೊಡಕ್ಷನ್ಗೂ ಈ ವರ್ಷದ ಕಾರ್ ಪ್ರೊಡಕ್ಷನ್ಗೂ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾನೆ. ಹೋಲಿಕೆ ಮಾಡಿ ಏನ್ ಕಂಡುಕೊಳ್ತಾನೆ, ಈ ವರ್ಷದಲ್ಲಿ 1650 ಕಾರುಗಳು ಹೆಚ್ಚಾಗಿ ಪ್ರೊಡ್ಯೂಸ್ ಆಗಿವೆ ಅಂತ ತಿಳ್ಕೊತಾನೆ. ಹೋಲಿಕೆ ಮಾಡಿದ ಮೇಲೇನೆ ಈ ಒಂದು ರಿಸಲ್ಟ್ ಅವನಿಗೆ ಸಿಗೋದು. ಕರೆಕ್ಟಾ? ಸೊ ಹೋಲಿಕೆ ಎಲ್ಲಿ ಬರುತ್ತೆ, ಇದು ಎಲ್ಲಿ ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅವಗಾಹನೆಯಲ್ಲೇ ಬರುತ್ತೆ. ಸೊ ಇಲ್ಲಿ ಕೂಡ ಏನಾಯ್ತು, ಆಪ್ಷನ್ ಎ ಜ್ಞಾನ ಇದೆ, ಆಪ್ಷನ್ ಬಿ ಅವಗಾಹನೆ ಇದೆ, ಆಪ್ಷನ್ ಸಿ ವಿನಿಯೋಗ ಇದೆ, ಆಪ್ಷನ್ ಡಿ ನೈಪುಣ್ಯತೆ ಇದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಸೆಷನ್, ಈ ವಿಡಿಯೋ ಮುಗಿಯೋದ್ರಷ್ಟಿಗೆ ನೀವು ಗುರಿಗಳು ಯಾವ ಬುಕ್ ಓದಬೇಕಾಗಿಲ್ಲ, ಯಾವ ಬೇರೆ ವಿಡಿಯೋನು ನೋಡಬೇಕಾಗಿಲ್ಲ, ಇಷ್ಟು ಸಫಿಸಿಯೆಂಟ್ ಆಗುತ್ತೆ. ಕರೆಕ್ಟಾ? 100% ನೀವು ತಯಾರಾಗೇ ಹೋಗ್ತೀರಾ ಈ ಒಂದು ಸೆಷನ್ ಕೇಳಿದ ಮೇಲೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ವಿದ್ಯಾರ್ಥಿಗಳ ಭಾವಿ ಅಗತ್ಯಗಳಿಗೆ ನೆರವಾಗುವುದು ಎನ್ನುವ ನಂಬಿಕೆಯಿಂದ ಅವರೆಲ್ಲರಿಗೂ ವಿಧಾಯಕವಾಗಿ ನಿರ್ಣಯಿಸಲ್ಪಟ್ಟ ಪಠ್ಯಾಂಶಗಳನ್ನು ಮೂಲ ಶೈಕ್ಷಣಿಕ ಯೋಜನೆ ಎನ್ನುತ್ತಾರೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಆಪ್ಷನ್ ಎ ಇ.ಬಿ. ವೆಸ್ಲಿ, ಆಪ್ಷನ್ ಬಿ ಬೋಸಿಂಗ್, ಆಪ್ಷನ್ ಸಿ ಜೆ.ಎಂ. ಫಾರೆಸ್ಟರ್, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಏನು, ವಿದ್ಯಾರ್ಥಿಗಳ ಮುಂದಿನ ಅಗತ್ಯಗಳಿಗೆ, ಮುಂದೇನು ಹತ್ತುತ್ತೋ ಆ ಒಂದು ಭವಿಷ್ಯದ ದೃಷ್ಟಿಯಿಂದ ನೆರವಾಗಲಿ ಎನ್ನುವ ನಂಬಿಕೆಯಿಂದ ಅವರೆಲ್ಲರಿಗೂ ವಿಧಾಯಕವಾಗಿ ನಿರ್ಣಯಿಸಲ್ಪಟ್ಟ ಪಠ್ಯದ ಅಂಶಗಳನ್ನ ಮೂಲ ಶೈಕ್ಷಣಿಕ ಯೋಜನೆ ಎನ್ನುತ್ತಾರೆ ಅಂತ ಹೇಳಿದವರು ಯಾರು? ಇ.ಬಿ. ವೆಸ್ಲಿ ಅನ್ನೋ ಶಾಸ್ತ್ರಜ್ಞ. ಲಕ್ಷ್ಯದಲ್ಲಿರಲಿ, ಇ.ಬಿ. ವೆಸ್ಲಿ ಅವನ ಹೆಸರು. ಅವ್ರೇನ್ ಮಾಡ್ತಾರೆ, ವಿದ್ಯಾರ್ಥಿಗಳ ಭಾವಿ ಜೀವನದ ಬಗ್ಗೆ ವಿಚಾರ ಮಾಡಿ ಅವರ ಪಠ್ಯಾಂಶಗಳನ್ನು ಮೂಲ ಶೈಕ್ಷಣಿಕ ಯೋಜನೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಇ.ಬಿ. ವೆಸ್ಲಿ ಅವರು. ಸೊ ಮುಂದಿನ ಕ್ವಶನ್ ಸ್ವಲ್ಪ ಬೇರೆ ವಿಷಯದ ಇರಲಿ, ಈ ಆರ್ಟ್ಸ್ದವರಿಗೂ ಯೂಸ್ ಆಗಲಿ, ಎಲ್ಲ ವಿಷಯದವರಿಗೂ ಯೂಸ್ ಆಗಲಿ ಅಂತ ನಾನು ತಿಳ್ಕೊಂಡು ಬರೀ ಗಣಿತದ ಹೆಚ್ಚಾಗಿ 90% ಗಣಿತದ ಸಂಬಂಧಿಸಿದ್ದು ಕ್ವಶನ್ಸ್ ಇದೆ. ಸೊ ಇನ್ನು 10% ಎಲ್ಲ ರೀತಿಯ ಸಬ್ಜೆಕ್ಟ್ಗಳಿಗೂ ಸಂಬಂಧ ಬರುವಂಥ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಸೊ ಇಲ್ಲೇನಿದೆ ನೋಡಿ, ಒಬ್ಬ ವಿದ್ಯಾರ್ಥಿಯು ಶೇರ್ ಶಹನ ಆಡಳಿತ ವಿಧಾನಕ್ಕೂ ಅಕ್ಬರನ ಆಡಳಿತ ವಿಧಾನಕ್ಕೂ ಇರುವ ಹೋಲಿಕೆಗಳನ್ನು ತಿಳಿಸುವನು. ಹೋಲಿಕೆ ಮಾಡುವುದು ಯಾವುದು? ನೀವು ಆಪ್ಷನ್ ನೋಡಿದೇನೆ ಹೇಳ್ತೀರಿ. ಯಾವುದಂತ ಹೇಳ್ತೀರಾ? ಅವಗಾಹನೆ, ಅಂಡರ್ಸ್ಟ್ಯಾಂಡಿಂಗ್, ಗುರಿ. ಸೊ ಇದೆಯಾ? ಇದೆ ನೋಡಿ, ಆಪ್ಷನ್ ಬಿ ಇಸ್ ರೈಟ್. ಅವಗಾಹನೆ, ಹೋಲಿಕೆ ಮಾಡೋದು ಅಂದ್ರೆ ಏನು? ಅವಗಾಹನೆ.
ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯಾರ್ಥಿಯು ಸರ್ವಾಧಿಕಾರತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ಇರುವ ವ್ಯತ್ಯಾಸ ವಿವರಿಸುವನು. ಹೋಲಿಕೆ ಮಾಡುವುದು, ವ್ಯತ್ಯಾಸ ವಿವರಿಸುವುದು, ವಿಭೇದೀಕರಿಸುವುದು, ಇವೆಲ್ಲ ಎಲ್ಲಿ ಬರುತ್ತೆ? ಅವಗಾಹನೆಯಲ್ಲೇ ಬರುತ್ತೆ. ಅದಕ್ಕೆ ಹೇಳುವುದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವಗಾಹನೆ ಏನು ಗುರಿ ಇದೆಯಲ್ಲ ಅತ್ಯಂತ ಮಹತ್ವವಾದದ್ದು. ಜಾಸ್ತಿ ಕ್ವಶನ್ ಅಲ್ಲಿಂದನೇ ಬರ್ಬೋದು. ಕರೆಕ್ಟಾ? ಸೊ ವ್ಯತ್ಯಾಸ ವಿವರಿಸುವುದಂದ್ರೆ ಎಲ್ಲಿ ಬರುತ್ತೆ? ಇದು ಅವಗಾಹನೆಯಲ್ಲೇ ಬರುತ್ತೆ. ಸೊ ಆಪ್ಷನ್ ಯಾವುದಾಯ್ತು ಇಲ್ಲಿ? ಬಿ ಇಸ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಒಬ್ಬ ವಿದ್ಯಾರ್ಥಿಯು ಉತ್ಪಾದನೆ ಬೇಡಿಕೆ ಬಗ್ಗೆ ಅದ್ಭುತವಾಗಿ ತಿಳಿಯಪಡಿಸುವನು. ಇದು ಯಾವ ಗುರಿಗೆ ಸಂಬಂಧಿಸಿದ್ದು? ಒಬ್ಬ ವಿದ್ಯಾರ್ಥಿ ಉತ್ಪಾದನೆ ಬೇಡಿಕೆ ಬಗ್ಗೆ ಅದ್ಭುತವಾಗಿ ತಿಳಿಯಪಡಿಸುವನು ಅಂತ ಹೇಳಿರ್ತಾರೆ. ಈಗ ಆ ವಿದ್ಯಾರ್ಥಿ ತಿಳಿಯಪಡಿಸ್ತಾನೆ. ಯಾವಾಗ ತಿಳಿಯಪಡಿಸ್ತಾನ? ಅವನು ಮೊದಲು ಅದರಲ್ಲಿ ಪೂರ್ತಿಯಾಗಿ ಅದನ್ನು ಅರ್ಥಕೊಂಡಿರ್ಬೇಕು. ಯಾವುದಿಲ್ಲಿ ಉತ್ಪಾದನೆ ಬೇಡಿಕೆಯ ಒಂದು ಪರ್ಟಿಕ್ಯುಲರ್ ಈ ಉತ್ಪಾದನೆ ಬೇಡಿಕೆಯನ್ನು ಒಂದು ಕನ್ಸೆಪ್ಟನ್ನು ಅವನು ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ? ಅಪ್ಲೈ ಮಾಡಿ ಹೇಳಬೇಕಾಗತ್ತೆ. ಕರೆಕ್ಟಾ? ಸೊ ಅದಕ್ಕೇನಂತೀವಿ ನಾವು ವಿನಿಯೋಗ. ತನ್ನ ಬುದ್ಧಿನ ಮೊದಲು ಎಲ್ಲಿ ವಿನಿಯೋಗ ಮಾಡಿರ್ತಾನೆ, ಎಲ್ಲಿ ಅಪ್ಲೈ ಮಾಡಿರ್ತಾನೆ, ಅವನು ಉತ್ಪಾದನಾ ಬೇಡಿಕೆಯನ್ನು ಕ್ಷೇತ್ರದಲ್ಲಿ ಅಪ್ಲೈ ಮಾಡಿರ್ತಾನೆ. ಅಲ್ಲಿ ಲಾಸ್ ಹೇಗೆ ಉತ್ಪಾದನೆ ಆಗುತ್ತೆ, ಅದರ ಬೇಡಿಕೆಗಳು ಹೇಗೆ ಹೆಚ್ಚಾಗುತ್ತೆ, ಯಾವ ಹಂತದಲ್ಲಿ ಕಡಿಮೆ ಆಗುತ್ತೆ, ಆ ಕ್ಷೇತ್ರದಲ್ಲಿ ಅವನು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡ ನಂತರ, ಕರೆಕ್ಟ್ ಅಲ್ಲವಾ? ಇಲ್ಲಿ ಏನು ಮಾಡ್ತಾನೆ? ಅವನ ಜ್ಞಾನವನ್ನು ಅಲ್ಲಿ ಅಪ್ಲೈ ಮಾಡ್ತಾನೆ. ಅವನು ಅಪ್ಲೈ ಮಾಡಿಕೊಂಡು ತಾನು ಪರ್ಫೆಕ್ಟ್ ಆದಮೇಲೆ ಅದರ ಬಗ್ಗೆ ಅದ್ಭುತವಾಗಿ ತಿಳಿಯಪಡಿಸೋ ಸಾಮರ್ಥ್ಯ ಬರೋದು ಅವನಿಗೆ. ರೈಟಾ? ಸೊ ಇದಕ್ಕೇನಾಗೋದು? ವಿನಿಯೋಗ. ವಿನಿಯೋಗ ಅಂದ್ರೆ ಏನು? ಅಪ್ಲಿಕೇಶನ್. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಯಾವುದಾಯ್ತಲ್ಲಿ? ಆಪ್ಷನ್ ಸಿ ಇಸ್ ರೈಟ್. ವಿನಿಯೋಗ, ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಇಲ್ಲಿ ಸರಿಯಾಗತ್ತೆ. ಕರೆಕ್ಟಾ? ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಉತ್ಪಾದನೆ ಬೇಡಿಕೆ. ಒಬ್ಬ ವಿದ್ಯಾರ್ಥಿ ಉತ್ಪಾದನೆ ಬೇಡಿಕೆ ಬಗ್ಗೆ ಅದ್ಭುತವಾಗಿ ತಿಳಿಯಪಡಿಸ್ತಾನಂದ್ರೆ ಏನು? ಆ ಉತ್ಪಾದನೆ ಬೇಡಿಕೆ ಅನ್ನೋ ಕ್ಷೇತ್ರ ಅಥವಾ ಕನ್ಸೆಪ್ಟ್ ಬಗ್ಗೆ ಅವನಿಗೆ ಪೂರ್ತಿಯಾದ ಜ್ಞಾನ ಹೊಂದಿರಬೇಕು. ಆ ಜ್ಞಾನದ ಆಧಾರ ಮೇಗಿಂದ ಅವನೇನು ಹೇಳಕ್ ಬಿಡ್ತಾನೆ? ಅದ್ಭುತವಾಗಿ ತಿಳಿಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಅವನೇ ಅರ್ಥಕೊಳ್ಳಾರೆ ಸುಮ್ಮನೆ ಮಾತಾಡೋಂದ್ರೆ ಮಾತಾಡ್ತೀವ? ಇಲ್ಲ. ಕರೆಕ್ಟ್? ಸೊ ಅವನು ಮೊದಲು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಿ ಹೇಳಿದಾಗ ಮಾತ್ರ ಅವನು ಅದ್ಭುತವಾಗಿ ಮಾತಾಡಿದ ಅಂತ ನಾವೆಲ್ಲ ಹೇಳ್ತೀವಿ. ಕರೆಕ್ಟಾ? ಸೊ ಇದು ಎದಕ್ಕೆ ಅಪ್ಲೈ ಆಗುತ್ತೆ? ವಿನಿಯೋಗಕ್ಕೆ ಸಂಬಂಧಿಸಿದ್ದಾಗಿದೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ, ವಿದ್ಯಾರ್ಥಿಯು ತನ್ನ ದೇಶದ ಬಗ್ಗೆ ಎಣೆಯಿಲ್ಲದ ಪ್ರೀತಿ ತೋರ್ಪಡಿಸುವನು. ಇದು ಯಾವ ಗುರಿ? ಆಪ್ಷನ್ ಎ ವೈಖರಿ, ಆಪ್ಷನ್ ಬಿ ಆಸಕ್ತಿ, ಆಪ್ಷನ್ ಸಿ ಅವಗಾಹನೆ, ಆಪ್ಷನ್ ಡಿ ಜ್ಞಾನ. ಈ ಜ್ಞಾನ ಅವಗಾಹನೆ ಅಂತೂ ಬರೋದಿಲ್ಲ ಇಲ್ಲಿ. ಯಾಕೆ ಹೇಳ್ರಿ? ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ? ತನ್ನ ದೇಶದ ಬಗ್ಗೆ ಎಣೆಯಿಲ್ಲದ ಪ್ರೀತಿ ತೋರ್ಪಡಿಸ್ತಾನೆ. ನನ್ನ ದೇಶ ಅಂದರೆ ನನಗೆ ಅಭಿಮಾನ ಇರುತ್ತ್ರಿ, ಹೆಮ್ಮೆ ಇರುತ್ತ್ರಿ. ಏನು ಆಸಕ್ತಿ ಇರುತ್ತೋ? ಆಸಕ್ತಿ ಬರೋದಿಲ್ಲ ಇಲ್ಲಿ. ನನ್ನ ದೇಶದ ವಿಷಯದ ಬಗ್ಗೆ ಆಸಕ್ತಿ ಇರುತ್ತೆ. ದೇಶದ ಬಗ್ಗೆ ಆಸಕ್ತಿ ಇರುತ್ತಾ? ಆಸಕ್ತಿ ಅಂದ್ರೇನು? ಆ ರೀತಿ ಅಲ್ಲ. ನಾನು ಹೇಳ್ತಾ ಇರೋದೇನು, ನನ್ನ ದೇಶ ಅಂದರೆ ನನಗೆ ಹೆಮ್ಮೆ, ಅಭಿಮಾನ. ನನ್ನ ದೇಶಕ್ಕೆ ಏನೇ ಬಂದ್ರೂ ನನ್ನ ಪ್ರಾಣ ಕೂಡ ನಾನು ಕೊಡಕ್ಕೆ ತಯಾರಿದ್ದೀನಿ ಅಂತ ನಾವೆಲ್ಲ ಹೇಳ್ತೀವಿ. ನನಗಿರೋ ನನ್ನ ದೇಶದ ಬಗ್ಗೆ ಇರೋ ಹುಚ್ಚು ಅಭಿಮಾನ ಅದು. ರೈಟ್? ಅದಕ್ಕೆ ಏನಂತೀವಿ ನಾವು? ಇದು ಯಾವುದಕ್ಕೆ ಸಂಬಂಧಿಸಿದೆ? ಭಾವನೆಗಳಿಗೆ ಸಂಬಂಧಿಸಿದೆ. ದೇಶ ಅಂದ್ರೇನೋ ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ್ರೆ ನಾವು ನಮ್ಮ ದೇಶವನ್ನು ಏನಂತ ಕರಿತೀವಿ? ನನ್ನ ಭಾರತಾಂಬೆ, ತಾಯಿಯ ಸ್ಥಾನವನ್ನು ನೀಡ್ತೀವಲ್ಲಿ. ಕರೆಕ್ಟಾ? ಅಂದರೆ ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ್ದು. ಕರೆಕ್ಟಾ? ಭಾವನೆಗಳಿಗೆ ಸಂಬಂಧಿಸಿದಂದ್ರೆ ಇಲ್ಲಿ ಯಾವ್ದು ಬರುತ್ತೆ? ಆಸಕ್ತಿ ಬರೋದಲ್ಲ, ಅವಗಾಹನೆ ಬರೋದಲ್ಲ, ಜ್ಞಾನ ಕೂಡ ಬರೋಂಗಿಲ್ಲ. ಯಾವ್ದು ಬರುತ್ತೆ? ವೈಖರಿ. ನನ್ನ ದೇಶದ ಬಗ್ಗೆ ನನಗೆ ಅಪಾರವಾದ ಹೆಮ್ಮೆ ಇದೆ, ಅಪಾರವಾದ ಅಭಿಮಾನ ಇದೆ. ಇದು ಯಾವುದರಿಂದ ಹೇಳ್ತೀರ ನೀವು? ಮನಸ್ಸಿನಿಂದ ಬರುತ್ತೆ ಇವೆಲ್ಲ ಮಾತುಗಳು. ಇದೇನಿದು? ನನ್ನ ವೈಖರಿಯಿಂದ, ನನ್ನ ಮನಸ್ಸಿನ ವೈಖರಿಯಿಂದ ಆಟೋಮ್ಯಾಟಿಕ್ ಬರುವಂಥ ಮಾತಿದು. ರೈಟ್? ಎಣೆಯಿಲ್ಲದ ಪ್ರೀತಿ ತೋರ್ಪಡಿಸ್ತಾನಂದ್ರೆ ಎಲ್ಲಿ ಬರುತ್ತೆ? ಇದು ವೈಖರಿ. ಸೊ ನೆಕ್ಸ್ಟ್ ಕ್ವಶನ್, ಅಂಟು ರೋಗಗಳು ಹರಡಿರುವಾಗ ವಿದ್ಯಾರ್ಥಿಯು ಕಾಯಿಸಿ ಆರಿಸಿದ ನೀರು ಕುಡಿಯುವನು ಎನ್ನುವುದು ಯಾವ ಗುರಿಗೆ ಸಂಬಂಧಿಸಿದ್ದು? ಈಗ ಅಂಟು ರೋಗ ಎಲ್ಲ ಕಡೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ವಿದ್ಯಾರ್ಥಿ ಏನು ಮಾಡ್ತಾನೆ? ಕಾಯಿಸಿ ಆರಿಸಿದ ನೀರು ಕುಡಿತಾನೆ. ಯಾಕೆ ಕುಡಿತಾನೆ? ಯಾಕೆ ಕುಡಿತಾನೆ? ಯಾಕೆ ಬಂತಲ್ವಾ? ಯಾಕೆ ಅನ್ನೋದು ಎಲ್ಲಿ ಬರುತ್ತೆ? ಇದು
ಅಪ್ಲಿಕೇಶನಲ್ಲಿ ಬರುವಂಥ ಕ್ವಶನ್ ಇದು. ಬೇಕಾದರೆ ನೋಡಿ ನಾನು ಬರೆಸಿದ್ದೀನಿ. ವೈ ಯಾಕೆ ಅನ್ನೋದು ಎಲ್ಲಿ ಬರುತ್ತೆ? ಅಪ್ಲಿಕೇಶನ್ ನೋಡಿ ಇಲ್ಲಿ. ವಿದ್ಯಾರ್ಥಿ ಕಾಯಿಸಿ ಆರಿಸಿದ ನೀರು ಯಾಕೆ ಕುಡಿತಾನೆ? ಅವನಿಗೆ ಅಂಟು ರೋಗ ಬರಬಾರದು ಅನ್ನೋ ಕಾರಣಕ್ಕೆ. ಕರೆಕ್ಟಾ? ಅಥವಾ ಹೀಗೆ ಕೂಡ ಹೇಳ್ಬೋದು ನಾವು, ಏನೋ ವಿದ್ಯಾರ್ಥಿ ಕಾಯಿಸಿ ಆರಿಸಿದ ನೀರು ಕುಡಿಯಲು ಕಾರಣವೇನು? ಕಾರಣ ಕೊಡುವುದು ಎಲ್ಲಿ ಬರುತ್ತೆ? ಕಾರಣ ಕೊಡುವುದು ಅಪ್ಲಿಕೇಶನ್ ಅಲ್ಲಿ ಬರುತ್ತೆ. ಕರೆಕ್ಟಾ? ಕಾರಣ ಕೊಡಿ ಅಂದ್ರೆ ಏನ್ ಬರ್ತವೆ? ಅಂಟು ರೋಗ ಎಲ್ಲ ಕಡೆ ಹರಡಿರುವಾಗ ನಾವು ಕಾಯಿಸಿ ಆರಿಸಿದ ನೀರನ್ನು ಕುಡಿದ್ರೆ ಅಂಟು ರೋಗ ಬರೋದಿಲ್ಲ. ಅದಕ್ಕೋಸ್ಕರ ಅವನು ಕಾಯಿಸಿದ ನೀರನ್ನ ಕುಡಿತಾನೆ. ಕರೆಕ್ಟ್ ಅಲ್ವಾ? ಕಾರಣ ಹೇಳುವುದು ಎಲ್ಲಿ ಬರುತ್ತೆ? ಅಪ್ಲಿಕೇಶನ್ ಬರುತ್ತೆ, ವಿನಿಯೋಗದಲ್ಲೇ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್. ಈ ರೀತಿ ಅರ್ಥ ಮಾಡ್ಕೊಳ್ಳೋದ್ರಿ ಈ ಕ್ವಶನ್ ಅನ್ನ ತುಂಬ ಈಸಿಯಾಗಿರುತ್ತೆ. ಸ್ವಲ್ಪ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. 5ನೇ ತರಗತಿಯ ವಿದ್ಯಾರ್ಥಿಯು ಬಾತುಕೋಳಿಯ ಆಕಾರವನ್ನು ತೋರಿಸುವ ಚಿತ್ರ ಬರೆಯುವನು. ಚಿತ್ರ ಅಂದರೆ ನಮಗೆ ತರಕ್ಕೆ ಬರೋದು ಯಾವುದು? ನೈಪುಣ್ಯತೆ, ಸ್ಕಿಲ್. ರೈಟಾ? ಚಿತ್ರ ತೆಗೆಯೋದು, ತೋರಿಸೋದು, ಲೇಬಲ್ ಮಾಡೋದು, ಇದೆಲ್ಲ ಎಲ್ಲಿ ಬರುತ್ತೆ? ಅರೇಂಜ್ ಮಾಡೋದು, ಇದು ಎಲ್ಲೆಲ್ಲಿ ಬರುತ್ತೆ? ಇದೆಲ್ಲ ಬರೋದು ಸ್ಕಿಲ್ ಅಲ್ಲಿ, ಅಂದರೆ ನೈಪುಣ್ಯತೆಯಲ್ಲಿ, ಕೌಶಲ್ಯದಲ್ಲಿ. ಇದು ಯಾವ ಗುರಿಗೆ ಸೇರಿದ ಸ್ಪಷ್ಟೀಕರಣ? ಇದು ನೈಪುಣ್ಯ ಗುರಿಗೆ ಸೇರಿದ ಸ್ಪಷ್ಟೀಕರಣ. ಅರ್ಥ ಆಗುತ್ತಲ್ವಾ? ಬಾತುಕೋಳಿಯ ಆಕಾರವನ್ನು ತೋರಿಸುವ ಚಿತ್ರ ಬರೆಯುವನು. ಚಿತ್ರ ಬರೆಯುವನು ಅಂದ್ರೆ ಎಲ್ಲಿ ಬರುತ್ತೆ? ಇದು ನೈಪುಣ್ಯ ಸ್ಕಿಲ್ ಅಲ್ಲೇ ಬರುತ್ತೆ. ಸೊ ಆಪ್ಷನ್ ಡಿ ಈಸ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್. ವಿದ್ಯಾರ್ಥಿಯು ಪ್ರಾಣಿ ವೃಕ್ಷಗಳ ನಡುವಿನ ಭೇದಗಳನ್ನು ತಿಳಿದುಕೊಳ್ಳುವನು ಎನ್ನುವ ಸ್ಪಷ್ಟೀಕರಣ ಯಾವ ಗುರಿಗೆ ಸಂಬಂಧಿಸಿದ್ದು? ಇಲ್ಲಿ ಭೇದಗಳನ್ನು ತಿಳಿಸುವುದು ಯಾವ ಗುರಿಗೆ ಸಂಬಂಧಿಸಿದ್ದು? ಅವಗಾಹನೆ. ಭೇದಗಳನ್ನು ಕಂಪೇರ್ ಮಾಡೋದು, ಹೋಲಿಕೆ ಮಾಡೋದು, ವರ್ಗೀಕರಿಸುವುದು, ವಿಭೇದೀಕರಿಸುವುದು, ಇವೆಲ್ಲ ಎಲ್ಲಿ ಬರುತ್ತೆ? ಅವಗಾಹನೆಯಲ್ಲೇ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್, ಅವಗಾಹನೆ. ನೆಕ್ಸ್ಟ್ ಕ್ವಶನ್ ಏನು? ದ್ರವ ಸ್ಥಿತಿಯಲ್ಲಿರುವ ಮೂಲ ವಸ್ತುಗಳಿಗೆ ಉದಾಹರಣೆ ಕೇಳಿದಾಗ ವಿದ್ಯಾರ್ಥಿಯು ಪಾದರಸ, ಬ್ರೊಮಿನ್ ಎಂದು ಉತ್ತರ ಹೇಳುವನು. ಇದು ಯಾವ ಗುರಿ? ನಿಮ್ಮ ಮೊದಲೇ ಹೇಳಿದ್ದೀನಿ ನಾನು, ಒಂದು ಉದಾಹರಣೆ ಕೇಳಿದಾಗ ಆ ಉದಾಹರಣೆಗಳಿಗೆ ಎಕ್ಸಾಂಪಲ್ ಮುಖಾಂತರ ಆನ್ಸರ್ ಕೊಡೋದಂದ್ರೆ ಯಾವ ಗುರಿಗೆ ಸಂಬಂಧಿಸಿದ್ದು? ಅವಗಾಹನೆ, ಅಂಡರ್ಸ್ಟ್ಯಾಂಡಿಂಗ್ ಗುರಿಗೆ ಸಂಬಂಧಿಸಿದ್ದು. ಅವಗಾಹನೆ ಇದೆಯಾ? ಇದೆ ನೋಡಿ, ಆಪ್ಷನ್ ಬಿ ಇಸ್ ರೈಟ್. ಆಪ್ಷನ್ ಯಾವುದಿಲ್ಲಿ? ಉದಾಹರಣೆ ಕೇಳಿದಾಗ ಉತ್ತರಿಸೋದಿದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಅವಗಾಹನೆ ಗುರಿಗೆ ಸಂಬಂಧಿಸಿದ್ದು. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ? ಸರಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ವಿದ್ಯಾರ್ಥಿಯು ವಿವಿಧ ವಿಜ್ಞಾನಿಗಳ ಭಾವಚಿತ್ರಗಳನ್ನು ಭದ್ರಪಡಿಸುವನು. ಇದು ಯಾವ ಗುರಿ? ಏನ್ ಮಾಡ್ತಾ ಇದ್ದಾನೆ ಇಲ್ಲಿ? ವಿದ್ಯಾರ್ಥಿ ವಿಜ್ಞಾನಿಗಳ ಭಾವಚಿತ್ರಗಳನ್ನು ಭದ್ರಪಡಿಸ್ಕೊಳ್ತಾನೆ. ಹಸ್ತ ನೈಪುಣ್ಯ ಬರುತ್ತೆ, ಇದರಲ್ಲಿ ಯಾವ ಹಸ್ತ ನೈಪುಣ್ಯನೂ ಬರೋದಿಲ್ಲ. ಅವನು ಭದ್ರಪಡಿಸ್ಕೊಳ್ತಾ ಇದ್ದಾನ, ಬರೋದಿಲ್ಲ. ಎರಡನೇದು ಪ್ರಾಯೋಗಿಕ ನೈಪುಣ್ಯತೆ ಬರುತ್ತಾ? ಇಲ್ಲಿ ಯಾವುದೇ ಪ್ರಯೋಗ ಮಾಡ್ತಾ ಇಲ್ಲ ಅವನು, ಬರೇ ಭದ್ರಪಡಿಸ್ಕೊಂಡು ಇಟ್ಕೊಳ್ತಾ ಇದ್ದಾನೆ. ಸೊ ಇದು ಕೂಡ ಬರಂಗಿಲ್ಲ. ಆಪ್ಷನ್ ಡಿ ನೋಡಿ, ಪರಿಶೀಲನಾ ನೈಪುಣ್ಯ. ಇಲ್ಲಿ ಯಾವುದೇ ರೀತಿಯ ಪರಿಶೀಲನೆ ಮಾಡ್ತಾ ಇಲ್ಲ ಅವನು. ಸೊ ಇದು ಕೂಡ ಬರೋದಿಲ್ಲ. ಆಪ್ಷನ್ ಸಿ ಏನಾಗುತ್ತೆ? ವಸ್ತುಗಳನ್ನು ಸಂಗ್ರಹಿಸಿ ಭದ್ರಪಡಿಸುವ ನೈಪುಣ್ಯ. ಇಲ್ಲೇ ಇದೆ ನೋಡಿ, ಭದ್ರಪಡಿಸ್ತಾ ಇದ್ದಾನೆ ಅವನು ಚಿತ್ರಗಳನ್ನ. ಸೊ ಇಲ್ಲಿ ಕೂಡ ಆಪ್ಷನ್ ಸಿ ಏನಿದೆ? ವಸ್ತುಗಳನ್ನು ಸಂಗ್ರಹಿಸಿ ಭದ್ರಪಡಿಸುವ ನೈಪುಣ್ಯ. ಸೊ ಆಪ್ಷನ್ ಸಿ ಇಸ್ ರೈಟ್. ಸೊ ನೆಕ್ಸ್ಟ್. ವಿದ್ಯಾರ್ಥಿಯು ಒಂದು ಇಟ್ಟಿಗೆಯನ್ನು ನೀರಿನಲ್ಲಿ ಮುಳುಗಿಸಿ ತುಸು ಹೊತ್ತಿನ ನಂತರ ಅದನ್ನೆತ್ತಿ ಬಿಸಾಕುತ್ತಾನೆ. ಇಟ್ಟಿಗೆ ಮುರಿಯುತ್ತದೆ. ಇದರಿಂದ ಇಟ್ಟಿಗೆಗಳು ಗಟ್ಟಿಯಾದುದಲ್ಲ ಎಂದು ವಿದ್ಯಾರ್ಥಿ ಗುರುತಿಸುವನು. ಸೊ ಅವನು ವಿದ್ಯಾರ್ಥಿಲಿ ಏನ್ ಮಾಡ್ತಾ ಇದ್ದಾನೆ? ಗುರುತ್ ಮಾಡ್ತಾ ಇದ್ದಾನೆ. ಇಲ್ಲಿ ಗುರುತಿಸುವಿಕೆ ಕ್ರಿಯೆ ನಡೀತಿದೆ, ಹೌದಾ? ಈ ಗುರುತಿಸುವಿಕೆ ಎದರಲ್ಲಿ ಬರುತ್ತೆ? ವಿನಿಯೋಗದಲ್ಲಿ ಬರುತ್ತೆ. ಕರೆಕ್ಟಾ? ಅವನು ಇಲ್ಲಿ ಪ್ರಯೋಗ ಮಾಡಿ ಯಾವ ಪ್ರಯೋಗ? ಇಟ್ಟಿಗೆ ನೀರಲ್ಲಿ ಮುಳುಗಿಸ್ತಾನ. ಪೈಲ ಇಟ್ಟಿಗೆನ ಸುಮ್ಮನೆ ಒಗೆದಿರಬೇಕು, ಮುರಿಯೋದಿಲ್ಲ. ಆಮೇಲೆ ನೀರಿನಲ್ಲಿ ಮುಳುಗಿಸಿ ತುಸು ಹೊತ್ತಿನ ನಂತರ ಅದನ್ನ ಎತ್ತಿ ಒಕಾಡಿದಾಗ ಇಟ್ಟಿಗೆ ಮುರಿಯುತ್ತೆ. ಆಳಾಗ ಅವನು ಏನ್ ತಿಳ್ಕೊತಾನೆ? ಓಹೋ, ಹಸಿಯಾದ ಇಟ್ಟಿಗೆ ಒಡೆದ ತಕ್ಷಣ ಮುರಿಯುತ್ತೆ ಅಂತ ತಿಳುವಳಿಕೆ ಬರುತ್ತೆ, ಅಂದ್ರೆ ಗುರುತಿಸ್ತಾನೆ. ಪ್ರಯೋಗ ಮಾಡಿ ಏನ್ ಮಾಡ್ತೀವಲ್ಲ, ಇದು ಕೂಡ ಎದರಲ್ಲಿ ಬರುತ್ತೆ? ವಿನಿಯೋಗ. ಅಂದ್ರೆ ಅಪ್ಲಿಕೇಶನ್ ಲೆವೆಲ್ಗೆ ಸಂಬಂಧಿಸಿದ ಕ್ವಶನ್ ಇದು. ಸೊ ಆಪ್ಷನ್ ಸಿ, ವಿನಿಯೋಗ ಇಸ್ ದಿ ಕರೆಕ್ಟ್ ಆನ್ಸರ್.
ಇಲ್ಲಿ ಜ್ಞಾನ ಬರೋದಿಲ್ಲ, ಅವಗಾಹನೆ ಬರೋದಿಲ್ಲ, ಪರಿಶೀಲನಾ ನೈಪುಣ್ಯ ಕೂಡ ಬರೋದಿಲ್ಲ. ಇಲ್ಲೇನು ಬರುತ್ತೆ, ವಿನಿಯೋಗ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದು, ಗುರುತಿಸುವನು ಅಂತ ಬಂದಿದೆಯಲ್ಲ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ವಿನಾಯಕ ಹಾಲು ಕುಡಿಯುತ್ತಿದ್ದಾನೆ ಎಂದು ಹೇಳಿದೊಡನೆಯೇ ನಂಬದೆ ದ್ರವಗಳ ಗುಣಲಕ್ಷಣ ಕಾರಣವೆಂದು ಗ್ರಹಿಸಿ ವಾಸ್ತವವೆಂದು ಖಂಡಿಸುವುದು. ಒಂದು 7 ವರ್ಷದ ಹಿಂದೆ ಈ ರೀತಿ ಪ್ರಸಂಗಗಳು ನಡೆದಿದ್ವು. ಏನು, ಗಣಪತಿ ಹಾಲು ಕುಡ್ದ ಅಂತ ಎಷ್ಟೋ ಜನ ನಂಬಿದ್ವಿ, ನಾವು ಕೂಡ ನಂಬಿದ್ವೇನೋ ಅಲ್ಲಿ. ಆವಾಗ ನಮಗೂ ತಿಳಿತಿರಲಿಲ್ಲ. ಸೊ ಅದು ಆ್ಯಕ್ಚುಲಿ ಏನಿತ್ತು, ಹಾಗೆ ಹೇಳಿದ ತಕ್ಷಣ ನಾವೆಲ್ಲ ನಂಬ್ತೀವಿ. ಆದರೆ ಒಬ್ಬ ಏನು ಮಾಡ್ತಾನೆ, ದ್ರವಗಳ ಗುಣಲಕ್ಷಣ ಕಾರಣವೆಂದು ಗ್ರಹಿಸಿ ವಾಸ್ತವವೆಂದು ಖಂಡಿಸುವುದು. ನಾವೆಲ್ಲ ನಂಬಿದ್ವಿ. ಯಾಕೆ ಹೇಳಿ, ನಮ್ಮ ತಪ್ಪು ಕಲ್ಪನೆ. ಕರೆಕ್ಟಾ? ನಾವೊಂದು ರೀತಿ ಏನೋ ಯಾರು ಹೇಳಿದ್ರು ನಂಬಿಡ್ತೀವಿ. ಅದಕ್ಕೆ ಯಾವುದೇ ರೀತಿಯಂಥ ವೈಜ್ಞಾನಿಕ ಕಾರಣಗಳನ್ನು ಹುಡುಕ್ತಾ ಸಾಗೋದಿಲ್ಲ. ಇಲ್ಲಿ ಆಪ್ಷನ್ ಏನಿದೆ ನೋಡಿ, ಜ್ಞಾನ, ವೈಜ್ಞಾನಿಕ ವೈಖರಿ, ವೈಜ್ಞಾನಿಕ ಅಭಿರುಚಿ, ಕೈಚಳಕ. ಕೈಚಳಕ ಅಂದರೆ ಯಾವ್ದಾದ್ರು ಆಗಿರ್ಬೋದು ಅಂತ ಹೇಳ್ತೀವಲ್ಲ ನಾವು. ಆದರೆ ಇಲ್ಲಿ ಏನು ಮಾಡ್ತಾನೋ ಅವನು ನಂಬಲ್ಲ. ದ್ರವಗಳ ಗುಣಲಕ್ಷಣ, ವಿನಾಯಕ ಹಾಲು ಆಟೋಮೆಟಿಕ್ಕಾಗಿ ಕುಡಿದಿಲ್ಲ, ದೇವರು ಬಂದು ಕುಡಿದಿಲ್ಲ. ಇದಕ್ಕೇನಾಗಿದೆ, ದ್ರವಗಳ ಗುಣಲಕ್ಷಣ ಕಾರಣವಾಗಿ ಗಣಪತಿ ಹಾಲು ಕುಡಿದಂಗೆ ಆಗಿದೆ, ಹಾಲು ಕಡಿಮೆ ಆಗಿದೆ, ಹಾಗಾಗಿ ಗಣಪತಿ ಕುಡಿದಿಲ್ಲ. ಅದಕ್ಕೆ ಕಾರಣ ಏನು, ದ್ರವಗಳ ಗುಣಲಕ್ಷಣ ಕಾರಣವೆಂದು ಗ್ರಹಿಸಿ ಅದನ್ನು ಖಂಡಿಸ್ತಾನ ಅವನು. ಕರೆಕ್ಟಾ? ಇದು ಯಾವ್ದು ಬರುತ್ತೆ ಇಲ್ಲಿ, ಜ್ಞಾನ ಬರುತ್ತಾ? ಜ್ಞಾನ ಅನ್ನೋಷ್ಟು ಸರಿಯಾದದ್ದಲ್ಲ. ಓಕೆ, ವೈಜ್ಞಾನಿಕ ಅಭಿರುಚಿ ಬರುತ್ತಾ? ವೈಜ್ಞಾನಿಕ ಅಭಿರುಚಿ, ಇದರಲ್ಲೇನು ಅಭಿರುಚಿ ಬಂತು? ಅಭಿರುಚಿಗೆ ಸಂಬಂಧ ಇಲ್ಲ. ಸೊ ವೈಜ್ಞಾನಿಕ ವೈಖರಿ, ಹೌದು, ಎಲ್ಲರೂ ಹೂ ಅಂದಾಗ ಒಬ್ಬದನ್ನು ಎದ್ನಿತ್ತು ತಪ್ಪು, ಹೀಗಾಗಿದೆ, ದ್ರವಗಳ ಗುಣಲಕ್ಷಣ ಕಾರಣ ಇದೆ, ಇದಕ್ಕೆ ಗಣಪತಿ ಹಾಲು ಕುಡ್ದಿಲ್ಲ. ಅದಕ್ಕೇನಾಯ್ತು, ಅವನ ಮನಸ್ಸಿನಲ್ಲಿರುವ ವಿಜ್ಞಾನದ ಬಗೆಗಿನ ಅಪಾರ ಜ್ಞಾನ, ಆ ಅಪಾರ ಜ್ಞಾನದ ವೈಖರಿ, ಅದೇ ವೈಜ್ಞಾನಿಕ ವೈಖರಿಯ ಕಾರಣದಿಂದ ಅದನ್ನು ಅವನು ವಿರೋಧಿಸುತ್ತಾನೆ. ಅದನ್ನು ಅವಾಸ್ತವ, ಗಣಪತಿ ಹಾಲು ಕುಡಿದಿಲ್ಲ, ಇದಕ್ಕೆ ಕಾರಣ ಏನೋ ದ್ರವಗಳ ಗುಣಲಕ್ಷಣ ಕಾರಣ ಅಂತ ಹೇಳ್ತಾನೆ. ಸೊ ಆಪ್ಷನ್ ಬಿ ಇಸ್ ರೈಟ್, ವೈಜ್ಞಾನಿಕ ವೈಖರಿ. ಸೊ ನೆಕ್ಸ್ಟ್, ವಿದ್ಯಾರ್ಥಿಯು ಗುಡಿಗಿಂತಲೂ ಮಿಂಚು ಮೊದಲು ಬರಲು ಕಾರಣವನ್ನು ವಿವರಿಸುವನು. ಇದು ಯಾವ ಗುಂಪಿಗೆ ಸೇರಿದ ಸ್ಪಷ್ಟೀಕರಣ? ಕಾರಣ ವಿವರಿಸುವುದು. ಕಾರಣ ಬರೋದೆಲ್ಲಿ? ಎಲ್ಲಿ? ಅಪ್ಲಿಕೇಶನ್ ಲೆವೆಲ್, ಹೌದು, ವಿನಿಯೋಗದಲ್ಲಿ. ಸೊ ಆಪ್ಷನ್ ಡಿ ಇಸ್ ರೈಟ್. ವಿನಿಯೋಗ ಇದೆ ನೋಡಿ. ಆಪ್ಷನ್ ಎ ಜ್ಞಾನ ಆಗೋದಿಲ್ಲ, ಅವಗಾಹನೆ ಆಗೋದಿಲ್ಲ. ಆಪ್ಷನ್ ಸಿ ನೈಪುಣ್ಯತೆ ಆಗೋದಿಲ್ಲ. ಆಪ್ಷನ್ ಡಿ ಏನಾಗುತ್ತೆ, ವಿನಿಯೋಗ ಆಗುತ್ತೆ. ಯಾಕೆ? ಕಾರಣ ವಿವರಿಸುವನು. ಕಾರಣ ಅಂತ ಬಂದಿರೋದ್ರಿಂದ ಇದು ಯಾವ ಗುರಿಗೆ ಹೋಗುತ್ತೆ? ವಿನಿಯೋಗ ಗುರಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಯು ಆರ್ಕಿಮಿಡಿಸ್ ಸೂತ್ರಕ್ಕೆ ವಿವರಣೆ ನೀಡುವನು. ಇದು ಯಾವ ಗುರಿ? ಸೂತ್ರಕ್ಕೆ ವಿವರಣೆ ನೀಡ್ತಾ ಇದ್ದಾನೆ ಅವನು. ಇದು ಯಾವ ಗುರಿಗೆ ಸಂಬಂಧಿಸಿದ್ದಾಯ್ತು? ಅಂಡರ್ಸ್ಟ್ಯಾಂಡಿಂಗ್, ಹೌದಲ್ವಾ? ಸೂತ್ರಕ್ಕೆ ವಿವರಣೆ ನೀಡೋದಂದ್ರೇನು? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಗಣಿತಶಾಸ್ತ್ರ ಉಪಾಧ್ಯಾಯನಾಗಿ ಕ್ಯಾಲೆಂಡರ್ ತಯಾರಿಕೆಯನ್ನು ಯಾವ ಪದ್ಧತಿಯಲ್ಲಿ ಬೋಧಿಸಬೇಕು? ನಿಗಮನ ಪದ್ಧತಿ ಆಗೋದಿಲ್ಲ, ಆಗಮನ ಪದ್ಧತಿ ಆಗೋದಿಲ್ಲ, ಉಪನ್ಯಾಸ ಪದ್ಧತಿಯಲ್ಲಿ ಕೂಡ ಆಗೋದಿಲ್ಲ. ಉಳಿದಿರೋದು ಯಾವುದೋ ಪ್ರಕಲ್ಪನೆ ಪದ್ಧತಿ. ಸೊ ಗಣಿತಶಾಸ್ತ್ರ ಉಪಾಧ್ಯಾಯನಾಗಿ ಕ್ಯಾಲೆಂಡರ್ ತಯಾರಿಕೆಯನ್ನು ಪ್ರಕಲ್ಪನೆ ಪದ್ಧತಿಯಲ್ಲಿ ಬೋಧಿಸಬೇಕು. ಸೊ ಅತ್ಯಂತ ಮುಖ್ಯವಾದ ಕ್ವಶನ್ಗಳನ್ನು ಈ ಒಂದು ಸೆಷನಲ್ಲಿ ಬಿಡಿಸಿದ್ದೀನಿ. ಅದಕ್ಕೆ ಕಾರಣವನ್ನು ತುಂಬ ಬ್ರೀಫಾಗಿ ಕೊಟ್ಟೆ ಅಂತ ಅನಿಸುತ್ತೆ. ಸ್ವಲ್ಪ ಓವರ್ ಆದರೆ ಮಾಫಿ ಮಾಡಿ. ರೈಟ್, ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಸೊ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಸೊ ಹಾಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.